ಹೆಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಹಾಗೆ ನಂದು ಮುಂದಿನ ಕಥೆಯದು ನಿಮಗೆ ಶಾರ್ಟ್ ವಿಡಿಯೋಸು ಹಾಕ್ತೀನಿ. ಎಲ್ಲರೂ ನೋಡಿ ಪ್ಲೀಸ್ ಹೇಗಿದೆ ಅಂತ ಹೇಳಿ. ಈ ದೊರೆ ಯಾವಾಗ್ಲೂ ಹಿಂಗೆ ಕಣ್ಬಿಡೋದು, ಹೆದರ್ಸೋದು, ಏನೇನೋ ಅಂದ್ಬಿಟ್ಟು ನನಗೆ ಕೋಪ ತರಿಸೋದು, ನಾನು ಕೋಪದಲ್ಲಿ ಏನೇನೋ ಅನ್ನೋದು ಇದೇ ಆಗೋಗದೆ. ಈ ಸಲ ಏನಾದರೂ ಆಗಲಿ, ನಾನಂತೂ ಸುಮ್ಮನಿರೋ ಮಗಳೇ ಅಲ್ಲ. ಈ ದೊರೆ ಗುರ್ರ ಅಂದ್ರೆಲ್ಲ ಹೆದರಕ್ಕಿಲ್ಲ ನಾನು. ನನ್ನ ತಾವು ಇನ್ನು ಮುಂದೆ ಸಹಿಸ್ಕೊಳ್ಳೋಕ್ಕಾಗಕ್ಕಿಲ್ಲ. ನನಗೂ ಸಾಕಾಗೋಗದೆ ಎಂದುಕೊಂಡಳು ಎದೆಯ ಬಡಿತವನ್ನು ತಹಬಂದಿಗೆ ತಂದುಕೊಳ್ಳಲು ಪ್ರಯತ್ನಿಸುತ್ತಾ ಕುಂಕುಮ. ಅವಳ ಯೋಚನೆಯ ದಿಕ್ಕು ಈಗ ವರ್ಧನ್ ಕಡೆಗೆ ತಿರುಗಿತ್ತು. ಈ ವರ್ಧನ್ ಸರು ನನ್ನ ಇಷ್ಟಪಡ್ತವ್ರಾ? ನಿಜವಾಗ್ಲೂವೇ? ಈ ವಿಷಯ ದೊರೆಗೂ ಗೊತ್ತಾಯ್ತಾ? ಗೊತ್ತಿರಲೇಬೇಕಲ್ವಾ? ಆದ್ರೂ ಅವರು ಸುಮ್ಕೆ ಇದ್ದಾರಾ? ಇವತ್ತು ವರ್ಧನ್ ಸರ್ ಬಲವಂತಕ್ಕೆ ಒಳಗೆ ಬಂದವರಂತೆ. ಅವರಿಗೆ ನಾನು ನೋಡಕ್ ಬರೋದು ಇಷ್ಟ ಇಲ್ಲ ಹಂಗಾರೆ? ಅಥವಾ ನಾನು ವರ್ಧನ್ ಸರು ಮಾತಾಡ್ಕೊಳ್ಳಿ, ನಮ್ಮಿಬ್ಬರ ಮಧ್ಯೆ ತಾನ್ಯಾಕೆ ಬರೋದು ಅಂತವ ಹಂಗಂದ್ರ? ಏನಾದರೂ ಎರಡೂ ಒಂದೇ ಅಲ್ವಾ? ಅಳಿಯ ಅಲ್ಲ ಮಗಳ ಗಂಡ ಅಂದಂಗೆ ಅಲ್ವಾ? ಒಟ್ಟಿನಲ್ಲಿ ಅವರಿಗೆ ನಾನು ಅಂದರೆ ಇಷ್ಟ ಇಲ್ಲ. ನನ್ನ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವ ಭಾವನೆಯೂ ಇಲ್ಲ ಅಂತ ಅರ್ಥ ಅಲ್ವಾ? ಮತ್ತೆ ಅಲ್ಲಿಗೇ ಬಂದು ನಿಂತಿತ್ತು ಅವಳ ಯೋಚನೆಯ ದಿಕ್ಕು. ಕಣ್ಣು ತುಂಬಿ ಬಂತು. ಆಯುಷ್ನ ಮೇಲೆ ಅರಿಯದ ಕೋಪ. ಏಯ್ ಕುಂಕುಮ್, ಏನೇ ಮೆಟ್ಕಂಡದೆ ನಿಂಗೆ? ಆವಾಗವಾಗ ಆಗ್ಲಿಂದ ಬಡ್ಕತಾನೇ ಇದ್ದೀನಿ. ಉಸಿರೇ ಇಲ್ವಲ್ಲೇ ನಿಂದು? ಏನಾಗದೆ ನಿಂಗೆ ಈಗ ಸ್ವಲ್ಪ ದಿನದಿಂದ ಕುಂಕುಮ್? ಯಾಕೆ ಹಿಂಗೆ ಯಾವಾಗ ನೋಡಿದ್ರೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಯೋಚನೆಯಲ್ಲೇ ಮುಳುಗಿರ್ತೀಯ? ನಿನ್ನೆ ನೋಡಿದ್ರೆ ಒಂದೇ ಸಮನೆ ಹತ್ತು ಹತ್ತು ಜ್ವರನೇ ಬರಿಸ್ಕಂಡೆ. ನನ್ನ ಹತ್ರ ಆದರೂ ಅದೇನಾಯಿತು ಅಂತ ಹೇಳ್ಕಳೆ. ನನಗೆ ನೀನು, ನಿನಗೆ ನಾನು ಅಷ್ಟೇ ಅಲ್ವಾ ಈ ಪ್ರಪಂಚದಲ್ಲಿ? ಹಾಗೆ ಇರ್ತಿದ್ದಿದ್ದಲ್ವೇನೆ ನಾವು? ಮತ್ತ್ಯಾಕೆ ನನ್ನ ಹತ್ರನೂ ಹೇಳ್ಕೊತಾ ಇಲ್ಲ ಏನುವೆ ಈಗೀಗ? ನಾನು ಅಷ್ಟು ದೂರದವಳಾಗೋದ್ನ ನಿನಗೆ? ನೋವಿನಿಂದ ಪ್ರಶ್ನಿಸಿದ್ದಳು ತನ್ನ ಗೆಳತಿಯನ್ನ ಮಂದಾರ. ಒಮ್ಮೆಲೆ ತನ್ನ ಗೆಳತಿಯನ್ನ ಅಪ್ಪಿದ್ದಳು ಕುಂಕುಮ. ಹೌದು ಕಣೆ ಮಂದ, ನನಗೆ ನೀನು, ನಿನಗೆ ನಾನು ಅಷ್ಟೇಯ ನೋಡು ಈ ಪ್ರಪಂಚದಾಗೆ. ನಾವು ಸುಮ್ಮನೆ ಏನೇನೋ ಕನಸು ಕಾಣ್ತೀವಿ, ಏನೇನೋ ಅನ್ಕತೀವಿ. ಅವೆಲ್ಲನೂ ಬರೀ ಭ್ರಮೆ ಅಂತ ಕಡೆಗೆ ಗೊತ್ತಾಯ್ತದೆ. ಆ ನೋವು, ಸಂಕಟ ಸಹಿಸೋದು ತುಂಬ ಕಷ್ಟ ಕಣೆ ಮಂದ. ಆದ್ರೂ ಸಹಿಸಲೇಬೇಕು ಅಲ್ವಾ? ಏನೇ ಆದರೂ ಆಯಸ್ಸು ಇರೋಷ್ಟು ದಿನ ಬದುಕಲೇಬೇಕು ಅಲ್ವಾ? ಎಂದಿದ್ದಳು ಅವಳನ್ನು ಅಪ್ಪಿ ಅಳುತ್ತಲೇ ವೇದಾಂತಿಯಂತೆ ಕುಂಕುಮ. ಅವಳ ಮಾತಿನ ಅರ್ಥ ಸರಿಯಾಗಿ ಆಗದಿದ್ದರೂ ಏನೋ ತುಂಬ ನೋವಾಗಿದೆ ಅವಳ ಮನಸ್ಸಿಗೆ ಎಂಬುದು ಅರ್ಥವಾಗಿತ್ತು ಮಂದಾರಾಳಿಗೆ. ಅವಳ ಬೆನ್ನು ಸವರಿದ್ದಳು ಅವಳನ್ನು ಸಮಾಧಾನಪಡಿಸುವಂತೆ. ಕಮ್ ಕಮ್ ಮೈ ಡಿಯರ್ ಯಂಗ್ ಬಾಯ್ಸ್, ಸಿಟ್, ಕೂತ್ಕೊಳ್ಳಿ ಎಂದಿದ್ದರು ತಮ್ಮ ಕ್ಯಾಬಿನ್ಗೆ ಬಂದಿದ್ದ ಆಯುಷ್ ಹಾಗೂ ವರ್ಧನ್ ಇಬ್ಬರ ಹತ್ತಿರ ಡಾಕ್ಟರ್ ಚಂದ್ರಕಾಂತ್. ಮತ್ತೆ ಏನ್ರಪ್ಪ ಹುಡುಗ್ರ, ಏನಿಷ್ಟು ವರ್ಷ ಆದರೂ ಹೀಗೆ ಒಂಟಿಯಾಗಿ ಅಲಿತಾ ಇದ್ದೀರಾ? ಇಫ್ ಐ ಆಮ್ ನಾಟ್ ರಾಂಗ್, ನಿಂಗೂ ಮದುವೆ ಆಗಿಲ್ಲ ಅನ್ಕೋತೀನಿ. ಯಾಕ್ರೋ ನಿಮ್ಮ ಯೌವನನ ಹೀಗೆ ಹಾಳು ಮಾಡ್ಕೋತಾ ಇದ್ದೀರಾ? ಬೇಗ ಒಂದು ಹುಡುಗಿನ ಹುಡುಕಿಕೊಂಡು ತಾಳಿ ಕಟ್ಟೋದಲ್ವಾ ಏನಾಯು? ಎಂದಿದ್ದರು ಕಾಳಜಿಯಿಂದ ಡಾಕ್ಟರ್ ಚಂದ್ರಕಾಂತ್. ಅವರ ಉದ್ದೇಶ ಹುಡುಗಿಯನ್ನ ಇಷ್ಟಪಟ್ಟವನು ವರ್ಧನ್ ಹೌದೋ ಅಲ್ಲವೋ ಎಂದು ತಿಳಿಯುವುದೇ ಆಗಿತ್ತು. ಹೇಗಾದರೂ ಮಾಡಿ ಅದಕ್ಕೆ ಸುತ್ತಿ ಬಳಸಿ ಮಾತು ಪ್ರಾರಂಭಿಸಿದ್ದರು ಅವರು. ವಿಷಾದದ ನಗು ಮೂಡಿತ್ತು ಆಯುಷ್ನ ಮುಖದ ಮೇಲೆ. ಮದುವೆ, ಸಂಸಾರ, ಅದು ನಾನು? ಭ್ರಮೆ ಅಂಕಲ್. ನನಗೆ ಈ ಮದುವೆ ಇರಲಿ, ಹೆಣ್ಣು ಎಂದರೆ ಆಗಲ್ಲ ಅಂತ ನಿಮಗೂ ಗೊತ್ತು. ನನ್ನನ್ನು ನೀವು ಇವತ್ತೇ ಅಲ್ವಾ ನೋಡ್ತಾ ಇರೋದು? ನನ್ನ ಬಗ್ಗೆ, ನನ್ನ ಮನಸ್ಥಿತಿಯ ಬಗ್ಗೆ ಎಲ್ಲವೂ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ ಅಂಕಲ್? ತಲೆ ಹತ್ತಿತ್ತ ಆಡಿಸಿದ್ದ ವಿಷಾದದಿಂದ ಆಯುಷ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಮಗುವಿನ ಅಪ್ಪ ಅಂಕಲ್ ನಾನು. ನನ್ನಂಥವನನ್ನು ಮೆಚ್ಚಿ ಮದುವೆ ಆಗುವವರು ಇದ್ದಾರಾ ಈ ಕಾಲದಲ್ಲಿ? ಒಂದು ವೇಳೆ ಆದರೂ ನನ್ನ ಮಗಳನ್ನು ಒಪ್ಪಿಕೊಳ್ತಾರಾ? ಖಂಡಿತ ಇಲ್ಲ. ಲೀವ್ ದಟ್ ಮ್ಯಾಟರ್ ಅಂಕಲ್. ಇಲ್ಲಿದ್ದಾನಲ್ಲ ಅವನನ್ನು ಕೇಳಿ. ಅವನು ನನಗಿಂತ ಚಿಕ್ಕವನು, ನನಗಿಂತ ಒಳ್ಳೆಯವನು. ನನ್ನ ಹಾಗೆ ಯಾವ ಕೆಟ್ಟ ಹಿನ್ನೆಲೆಯೂ ಇಲ್ಲ ಅವನಿಗೆ. ಎಲ್ಲ ರೀತಿಯಿಂದಲೂ ಮದುವೆಯಾಗಲು ಯೋಗ್ಯ ಹುಡುಗ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಮ್ಯಾರೇಜ್ ಮೆಟೀರಿಯಲ್ ಅವನು ಎಂದಿದ್ದ ಆಯುಷ್. ಅವನನ್ನು ವಿಚಾರಿಸ್ತೀನಿ. ಅದು ಬಿಡು, ನಿನಗೆ ಯಾರು ಹೇಳಿದ್ದಾರೆ ನೀನು ಮದುವೆ ಆಗಲು ಯೋಗ್ಯ ಹುಡುಗನಲ್ಲ ಎಂದು? ನೀನೇ ಹೇಳಿದ ಹಾಗೆ ನನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತಿದೆ. ಹಾಗೆಯೇ ನಿನಗೆ ಮದುವೆ ಆಗಿಲ್ಲ, ಮಗು ಎಲ್ಲಿಂದ ಬರಬೇಕು ಅನ್ನೋದೂ ಗೊತ್ತಿದೆ. ಸುಮ್ಮನೆ ಏನೇನೋ ನೀನೇ ಅನ್ಕೊಳ್ಳೋದಲ್ಲ ಆಯು. ನಿನ್ನ ಜೀವನದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು ಪ್ಲೀಸ್. ರಘುಗೆ ಕೂಡ ನಿನ್ನ ಜೀವನದ್ದೇ ಚಿಂತೆ. ಯಾವಾಗಲೂ ಅದನ್ನೇ ಹೇಳ್ತಾನೆ.
ಒಂಟಿಯಾಗಿ ಎಷ್ಟು ವರ್ಷ ಬದುಕೋಕ್ಕಾಗುತ್ತೆ ಆಯು? ಯಾರಿಗೆ ಗೊತ್ತು, ಬರುವ ಹುಡುಗಿ ನಿನ್ನ ಮಗಳನ್ನು ಕೂಡ ಪ್ರೀತಿಸಬಹುದು, ಒಪ್ಪಿಕೊಳ್ಳಬಹುದು ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ಅವರ ಮಾತು ಕೇಳಿ ಅವನ ಕಣ್ಣ ಮುಂದೆ ಬಂದವಳೇ ಕುಂಕುಮ. ಅವಳು, ಆ ಹುಡುಗಿ ಆದರೆ ಮಾತ್ರ ನನ್ನ ಮಗಳು ಸಂತೋಷವಾಗಿರಲು ಸಾಧ್ಯ. ಆದರೆ ಆದರೆ ನನ್ನ ಮಗಳಿಗೋಸ್ಕರ ನಾನು ಅವಳ ಜೀವನವನ್ನ ಬಲಿ ಕೊಡಲಾರೆ. ನಾನು ಅವಳಿಗೆ ತಕ್ಕವನಲ್ಲ. ತಲೆ ಅತ್ತಿತ್ತ ಆಡಿಸಿದ್ದ ಆಯುಷ್. ಐ ನೋ, ಐ ನೋ ಅಂಕಲ್. ನಾನು ಒಳ್ಳೆಯ ಹುಡುಗನಂತೂ ಖಂಡಿತ ಅಲ್ಲ. ಕೋಪ, ಸಿಟ್ಟು, ಅಹಂ ಎಲ್ಲವೂ ಇದೆ ನನಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಬ್ಬಳು ಹುಡುಗಿಯಿಂದ ಮೋಸ ಹೋದವನು. ನನಗೀಗ ಮದುವೆಯಾಗುವ ವಯಸ್ಸಾ ಹೇಳಿ? ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬಳು ಹುಡುಗಿಯ ಜೀವನವನ್ನ ಬಲಿ ಕೊಡಲಾರೆ. ನಾವು ಆಸೆ ಪಟ್ಟಿದ್ದೆಲ್ಲವೂ ನೆರವೇರಲ್ಲ ಅಲ್ವಾ? ಬಿಡಿ ನನ್ನ ವಿಷಯ ಅಂಕಲ್ ಎಂದಿದ್ದ ಆಯುಷ್ ಆಚಾರ್ಯ. ಎಸ್, ಯು ಆರ್ ರೈಟ್, ಬಟ್ ಒನ್ ಸ್ಮಾಲ್ ಕರೆಕ್ಷನ್. ನಾವು ಅಂದುಕೊಂಡಿದ್ದೆಲ್ಲ ಆಗಲ್ಲ ಕಣೋ ಆಯು. ಮೇಲೆ ಒಬ್ಬ ಕುಳಿತಿದ್ದಾನೆ. ಅವನು ಅಂದುಕೊಂಡ ಹಾಗೆಯೇ ಎಲ್ಲವೂ ನಡೆಯೋದು. ಎನಿವೇಸ್, ವಾಟ್ ಅಬೌಟ್ ಯು ವರು? ನಿಂದೇನು ಕಥೆ? ನೀನೇನಾದ್ರೂ ಮದುವೆ ಊಟ ಹಾಕಿಸ್ತೀಯಾ ಹೇಗೆ ಎಂದಿದ್ದರು ವರ್ಧನ್ನತ್ತ ನೋಡಿ ಡಾಕ್ಟರ್ ಚಂದ್ರಕಾಂತ್. ಅದು ಅಂಕಲ್, ನನಗೇನೋ ಆಸೆ ಇದೆ, ಬಟ್ ಐ ಡೋಂಟ್ ನೋ ಅಂಕಲ್, ಹುಡುಗಿ ಒಪ್ಪಿದರೆ ಎಂದು ಆಯುಷ್ನತ್ತ ನೋಡಿದ್ದ ವರ್ಧನ್. ಆಯುಷ್ ಚಡಪಡಿಸುತ್ತಲೇ ಕುಳಿತಿದ್ದ, ಎತ್ತಲೋ ನೋಡುತ್ತಾ. ಯು ಮೀನ್, ನೀನು ಯಾರನ್ನೋ ಇಷ್ಟಪಟ್ಟಿದೀಯಾ, ಅವಳು ಒಪ್ಪಿಲ್ಲ. ಆಮ್ ಐ ರೈಟ್ ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ಅವರಿಗೆ ಈಗ ತನ್ನ ಅನುಮಾನ ನಿಜ ಎಂಬುದು ಪಕ್ಕಾ ಆಗಿತ್ತು. ಆಯುಷ್ನ ಚಡಪಡಿಕೆ ಅವನಿಗೆ ಎಲ್ಲವನ್ನೂ ಹೇಳಿತ್ತು. ಅವರಿಗೆ, ನೋ ನೋ ಅಂಕಲ್, ನಾನು ಅವಳಿಗೆ ಏನೂ ಹೇಳಿಯೇ ಇಲ್ಲ ಇನ್ನೂ ಎಂದಿದ್ದ ವರ್ಧನ್. ಅವನ ಮಾತು ಕೇಳಿ ಹೋದ ಉಸಿರು ಬಂದಂತಾಗಿತ್ತು ಅವರಿಗೆ. ಓ ಗಾಡ್, ನೀನು ದೊಡ್ಡವನು, ನನ್ನ ಬಳಿ ಇನ್ನೂ ಸಮಯವಿದೆ ಎಂದುಕೊಂಡು ನಿರಾಳವಾಗಿ ಉಸಿರಾಡಿದ್ದರು ಡಾಕ್ಟರ್ ಚಂದ್ರಕಾಂತ್. ವಾಟ್ ವಾಟ್ ಡು ಯು ಮೀನ್? ಏನು ನಿನ್ನ ಮಾತಿನ ಅರ್ಥವರು? ನೀನು ಒಂದು ಹುಡುಗಿಯನ್ನ ಇಷ್ಟಪಟ್ಟಿದೀಯಾ, ಆದರೆ ಅದನ್ನ ಅವಳ ಹತ್ತಿರ ಹೇಳಿಲ್ಲ. ಅವಳ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವ ಭಾವನೆ ಇದೆಯೋ ನಿನಗೆ ಗೊತ್ತಿಲ್ಲ ಅಂತನಾ ಎಂದಿದ್ದರು ಕಣ್ಣು ಸಂಕುಚಿಸಿ ಅವನನ್ನೇ ನೋಡುತ್ತಾ ಡಾಕ್ಟರ್ ಚಂದ್ರಕಾಂತ್. ಎಕ್ಸಾಕ್ಟ್ಲಿ ಅಂಕಲ್, ಅದೇ ಅದೇ ಆಗಿರೋದು ಈಗ. ನನಗೆ ಏನೋ ಅವಳು ಎಂದರೆ ಇಷ್ಟ, ಆದರೆ ಅವಳಿಗೆ, ಅದು ನನಗೆ ಗೊತ್ತಿಲ್ಲ. ಒಪ್ಪಿದರೆ ನನ್ನಂಥ ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ಒಪ್ಪದೇ ಇದ್ದರೆ ಅವಳ ನೆನಪಿನಲ್ಲೇ ನನ್ನ ಉಳಿದ ಜೀವನವನ್ನು ಕಳೆದು ಬಿಡ್ತೀನಿ. ನನಗೆ ಒಂಟಿತನ ಹೊಸದಲ್ಲ, ನಿಮಗೇ ಗೊತ್ತು. ನನಗೆ ಹಿಂದಿಲ್ಲ ಮುಂದಿಲ್ಲ. ಆಯು ದೇವರ ಹಾಗೆ ನನ್ನ ಜೀವನದಲ್ಲಿ ಬಂದು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾನೆ. ಅವನೇ ನನಗೆ ಎಲ್ಲ ನನ್ನ ಜೀವನದಲ್ಲಿ. ಹಾಗೇ ಇದ್ದು ಬಿಡ್ತೀನಿ, ದಟ್ಸ್ ಆಲ್ ಎಂದಿದ್ದ ಭಾವುಕನಾಗಿ ವರ್ಧನ್. ಅವನ ಈ ಪರಿಯ ಮಾತುಗಳು ಆಯುಷ್ನ ಮನಸ್ಸಿಗೆ ಇನ್ನೂ ಹಿಂಸೆ ನೀಡುತ್ತಿದ್ದವು. ಒದ್ದಾಡುತ್ತಿದ್ದ ಅವನು ವಿಲವಿಲನೆ. ತೆಗ್ದು ಬಿಟ್ರೆ ಮಗನೇ, ಯಾಕೋ ಯಾಕೋ ಒಪ್ಪಲ್ಲ? ಯಾವ ಹುಡುಗಿಯಾದರೂ ಒಪ್ಪಲೇಬೇಕು ನಿನ್ನ. ಅಂತಹ ಗುಣ ನಿನ್ನದು. ನಿನ್ನನ್ನೇ ಒಪ್ಪಲ್ಲ ಅಂದ್ರೆ? ಅವಳಂಥ ಮೂರ್ಖರು ಈ ಪ್ರಪಂಚದಲ್ಲಿ ಇರಲ್ಲ ಅಷ್ಟೇ. ಅಷ್ಟಕ್ಕೆ ಒಂಟಿಯಾಗಿ ಬದುಕು ಸವಿಸುವ ಮಾತಾಡ್ತೀಯಲ್ಲೋ. ಒಂಟಿ ಬದುಕು ಅಂದುಕೊಂಡಷ್ಟು ಸುಲಭವಲ್ಲ ಕಣೋವರು. ಅದರಂಥ ಹಿಂಸೆ, ನೋವು ಮತ್ತೊಂದಿಲ್ಲ. ನಿನ್ನ ಬದುಕು ಹಸನಾಗಲಿ, ನನ್ನ ಹಾಗೆ ಅರ್ಧದಲ್ಲೇ ಮೊಟಕಾಗದಿರಲಿ ಎಂದು ಮನಸಾರ ಹಾರೈಸಿದ್ದ ಆಯುಷ್. ಅವನ ಮಾತುಗಳು ಹಿಡಿಸಲಿಲ್ಲ ಡಾಕ್ಟರ್ ಚಂದ್ರಕಾಂತ್ ಅವರಿಗೆ. ಈ ಹುಡುಗ ಯಾಕೋ ಮಹಾನ್ ತ್ಯಾಗಿಯಾಗೋ ಯೋಚನೆಯಲ್ಲಿದ್ದಾನೆ ಅನ್ನಿಸ್ತಾ ಇದೆ. ತನ್ನ ಗೆಳೆಯನಿಗೋಸ್ಕರ ತಾನು ಇಷ್ಟಪಟ್ಟಿರುವ ಹುಡುಗಿಯನ್ನ ಬಿಟ್ಟುಕೊಡುವ ಯೋಚನೆಯಲ್ಲಿದ್ದಾನೆ ಅನ್ನಿಸ್ತಾ ಇದೆ. ನೋನೋ, ಹಾಗಾಗಕೂಡದು. ಅಂತಹ ಅನಾಹುತ ಆಗುವ ಮೊದಲು ಅದನ್ನು ತಡೆಯಲು ನನ್ನಿಂದ ಆಗುವ ಎಲ್ಲ ಪ್ರಯತ್ನ ನಾನು ಮಾಡಲೇಬೇಕು. ಎಸ್ ಎಂದುಕೊಂಡರು ಡಾಕ್ಟರ್ ಚಂದ್ರಕಾಂತ್. ಆಯುಷ್ನ ಮಾತುಗಳಿಗೆ ತನ್ನ ಒಪ್ಪಿಗೆ ಇಲ್ಲ ಎನ್ನುವಂತೆ ತಲೆಯನ್ನ ಅತ್ತಿತ್ತ ಆಡಿಸಿದ್ದರು ಡಾಕ್ಟರ್ ಚಂದ್ರಕಾಂತ್. ನೋ ನೋ ಆಯು, ಐ ಡೋಂಟ್ ಅಗ್ರಿ ವಿತ್ ಯು. ನಾನು ನಿನ್ನ ಮಾತನ್ನ ಒಪ್ಪಲ್ಲ. ಸಾರಿ ವರು. ನೋಡು ಆಯು, ವರ್ಧನ್ ಹುಡುಗಿಯನ್ನ ಇಷ್ಟಪಟ್ಟ ಮಾತ್ರಕ್ಕೆ ಆ ಹುಡುಗಿಯು ಇವನನ್ನ ಇಷ್ಟಪಡಲೇಬೇಕು ಎಂಬ ಯಾವ ನಿಯಮವೂ ಇಲ್ಲ ಅಲ್ವಾ? ನೀನು ಅವನನ್ನ ಇಷ್ಟಪಡಲೇಬೇಕು ಎಂದು ಅವಳ ಮೇಲೆ ಒತ್ತಡ, ಒತ್ತಾಯ ಹೇರುವುದು ಅಪರಾಧವಾಗುತ್ತೆ. ಎಲ್ಲರಿಗೂ ಅವರವರದೇ ಆದ ಇಷ್ಟ ಕಷ್ಟಗಳು ಇರುತ್ತವೆ. ಅದು ಆ ಹುಡುಗಿಯೇ ಆಗಿರಲಿ, ಹುಡುಗನೇ ಆಗಿರಲಿ. ಅದರಲ್ಲೂ ಇದು ಸಾಮಾನ್ಯ ವಿಷಯವಲ್ಲ. ಇನ್ ಇಬ್ಬರ ಜೀವನದ ಪ್ರಶ್ನೆ. ಇದರಲ್ಲಿ ಇಬ್ಬರ ಒಪ್ಪಿಗೆ ಕೂಡ ತುಂಬಾ ಮುಖ್ಯ ಎಂದು ಗಂಭೀರವಾಗಿ ಹೇಳಿದವರು ಇಬ್ಬರ ಮುಖವನ್ನೂ ನೋಡಿದ್ದರು. ಲೀವ್ ದಟ್ ಮ್ಯಾಟರ್. ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಅದೇ ಆಗುತ್ತೆ. ನಾವು ಯಾರು ಏನು ಯೋಚಿಸಿ ಚಿಂತಿಸಿದರೂ ಅಷ್ಟೇ. ಎನಿವೇಸ್ ವರು, ಐ ರಿಯಲಿ ವಿಶ್ ನೀನು ಇಷ್ಟಪಡುತ್ತಿರುವ ಹುಡುಗಿ ನಿನ್ನನ್ನೂ ಇಷ್ಟಪಡಲಿ. ನೀನು ನಮ್ಮನ್ನ ಆದಷ್ಟು ಬೇಗ ಮದುವೆಗೆ ಕರೆಯುವಂತಾಗಲಿ ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ವರ್ಧನ್ ಫೋನ್ ತನ್ನ ಇರುವಿಕೆಯನ್ನ ತೋರಿಸಿತ್ತು. ಎಕ್ಸ್ಕ್ಯೂಸ್ ಮೀ ಎಂದು ಕಾಲ್ ಪಿಕ್ ಮಾಡಿದ್ದ ಅವನು ಅಲ್ಲಿಂದ ಎದ್ದು ಸ್ವಲ್ಪ ದೂರ ಹೋಗಿ, ಐ ಥಿಂಕ್ ವರು ಇಷ್ಟಪಡುತ್ತಿರುವ ಹುಡುಗಿ ನಿನಗೂ ಗೊತ್ತಿರಬೇಕು ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್, ಅವಳು ರಘುವನ್ನ ನೋಡಿಕೊಳ್ಳೋಕೆ ಬಂದಿರೋ ಹುಡುಗಿನೇ ಇರ್ತಾಳೆ. ಆಮ್ ಐ ರೈಟ್ ಆಯು?
ಎಂದಿದ್ದರು ಸಣ್ಣದಾಗಿ ಅವನ ಮುಖದಲ್ಲಿನ ಭಾವನೆಗಳ ಏರಿಳಿತವನ್ನೇ ಸೂಕ್ಷ್ಮವಾಗಿ ನೋಡುತ್ತಾ ಡಾಕ್ಟರ್ ಚಂದ್ರಕಾಂತ್ ಅವರನ್ನೇ ತಲೆ ಎತ್ತಿ ಆಶ್ಚರ್ಯದಿಂದ ನೋಡಿ ಒಂದು ರೀತಿಯಾಗಿ ನಕ್ಕಿದ್ದ ಆಯುಷ್. ಎಸ್, ಯು ಆರ್ ರೈಟ್ ಅಂಕಲ್, ಅದೇ ಹುಡುಗಿಯನ್ನ ಅವರು ಮೆಚ್ಚಿರೋದು. ಈಗ ಹೇಳಿ, ಆ ಹುಡುಗಿಗೆ ನಮ್ಮ ವರುಗಿಂತ ಒಳ್ಳೆಯ ಹುಡುಗ ಸಿಗ್ತಾನಾ? ಯಾಕೆ ಒಪ್ಪಲ್ಲ ಅವನನ್ನ ಹೇಳಿ ಅವಳು? ನಿಮಗೆ ಗೊತ್ತಾ ಅಂಕಲ್, ಆ ಹುಡುಗಿಗೂ ಹಿಂದೆ ಮುಂದೆ ಯಾರೂ ಇಲ್ಲ. ಒಪ್ಪಿದರೆ ಒಬ್ಬರಿಗೊಬ್ಬರು ಜೊತೆಯಾಗ್ತಾರೆ ಅಲ್ವಾ ಎಂದಿದ್ದ ಆಯುಷ್. ಹಾಗೆ ಹೇಳುವಾಗ ಅವನು ಅನುಭವಿಸುವ ನೋವು, ಯಮಯಾತನೆ ಅವನಿಗಷ್ಟೇ ತಿಳಿದಿತ್ತು. ನೋ ಆಯು, ಯು ಆರ್ ರಾಂಗ್. ಆ ಹುಡುಗಿಗೆ ಯಾರೂ ಇಲ್ಲದೇ ಇರಬಹುದು. ಆದರೆ ಅವಳಿಗೂ ಒಂದು ಮನಸ್ಸು ಅನ್ನೋದು ಇದೆ ಅಲ್ವಾ? ಅದರಲ್ಲಿ ಅವಳದೇ ಆಸೆ ಕನಸುಗಳು ಇರುತ್ತವೆ ಅಲ್ವಾ ಎಂದಿದ್ದರು ಡಾಕ್ಟರ್ ಚಂದ್ರಕಾಂತ್. ಅಷ್ಟರಲ್ಲಿ ವರ್ಧನ್ ಬಂದಿದ್ದ. ಅಯ್ಯೋ, ನಾನು ನಕ್ಷತ್ರಕ್ಕೆ ಹೋಗ್ಬೇಕು ಕಣೋ, ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ನೀನು ಮಿಸ್ ಕುಂಕುಮ ಅವರನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತೀಯ ಅಲ್ವಾ? ನಾನು ನಾಳೆ ಬರ್ತೀನಿ ಅವರನ್ನ ನೋಡೋಕೆ. ಅಂಕಲ್, ಮತ್ತೆ ಸಿಗೋಣ ಎಂದು ಇಬ್ಬರಿಗೂ ವಿದಾಯ ಹೇಳಿ ಹೊರಟಿದ್ದ ವರ್ಧನ್. ಓಕೆ ಆಯು, ಬಿಡು ಆ ವಿಷಯ. ಆಗ್ಲೇ ನಾನು ಹೇಳ್ದಂಗೆ ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರ್ದಿರುತ್ತೋ ಯಾರಿಗೆ ಗೊತ್ತು ಅಲ್ವಾ? ನೀನು ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ನಿನ್ನ ಹುಡುಗಿಯನ್ನ, ಐ ಮೀನ್ ನನ್ನ ಪೇಷಂಟ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ನಾನು ರಘುನ ಮೀಟ್ ಮಾಡೋಕೆ ಬರ್ತೀನಿ. ಓಕೆ, ಈಗ ರೌಂಡ್ಸ್ಗೆ ಹೋಗ್ಬೇಕು ನಾನು. ಟೇಕ್ ಕೇರ್ ಮೈ ಬಾಯ್ ಎಂದು ಅವನ ಬೆನ್ನು ತಟ್ಟಿ ಎದ್ದಿದ್ದರು ಕುಳಿತಲ್ಲಿಂದ ಡಾಕ್ಟರ್ ಚಂದ್ರಕಾಂತ್. ಅದೇನು ನೋವಿದೆಯೋ ನಿನ್ನ ಮನಸ್ಸಿನಲ್ಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಕಣೆ. ನೀನಂತೂ ಬಾಯಿ ಬಿಟ್ಟು ಏನೂ ಹೇಳ್ತಾ ಇಲ್ಲ. ನಾನಾದರೂ ಏನು ಅಂತ ಸಮಾಧಾನ ಮಾಡಲಿ ನಿನ್ನ ಎಂದುಕೊಂಡು ಅವಳ ಬೆನ್ನು ಸವರುತ್ತಾ ಕಣ್ಣೀರಾಗಿದ್ದಳು ಮಂದಾರ. ಬಾಗಿಲು ಓಪನ್ ಮಾಡಿ ಒಳಗೆ ಬಂದಿದ್ದ ಆಯುಷ್ ಅಲ್ಲಿನ ದೃಶ್ಯ ನೋಡಿ ಕಣ್ಣು ಸಂಕುಚಿಸಿದ್ದ. ವಾಟ್ ಹ್ಯಾಪಂಡ್? ಎನಿಥಿಂಗ್ ರಾಂಗ್? ಯಾಕೆ ಮತ್ತೆ ಏನಾದರೂ ಜ್ವರಗಿರ ಬಂತಾ ಎನ್ನುತ್ತಾ ಕುಂಕುಮಾಳ ಹತ್ತಿರ ದಾಪುಗಾಲು ಹಾಕಿದ್ದ ಅನುಮಾನದಿಂದ ಆಯುಷ್. ಇಲ್ಲ ಸರ್, ಅವಳು ಆರಾಮಾಗಿದ್ದಾಳೆ ಎಂದಿದ್ದಳು ಅವನನ್ನ ನೋಡಿ ಎದ್ದು ನಿಂತು ಮಂದಾರ. ಗಾಡ್, ಮತ್ತ್ಯಾಕೆ ಹೀಗೆ ಕೂತಿದ್ರು ಇಬ್ರು? ಎನಿವೇಸ್, ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಆಯ್ತು. ಕಮ್ ಲೆಟ್ಸ್ ಗೋ. ನೀವು ಬ್ಯಾಗ್ ಎತ್ತಿಕೊಂಡು ಹೋಗ್ತಾ ಇರಿ, ನಾನು ಇವಳನ್ನ ಕರ್ಕೊಂಡು ಬರ್ತೀನಿ ಎಂದಿದ್ದ ಆಯುಷ್ ಮಂದಾರಳತ್ತ ತಿರುಗಿ. ಸರಿ ಎಂಬಂತೆ ತಲೆ ಆಡಿಸಿ ಬ್ಯಾಗ್ ಎತ್ತಿಕೊಂಡು ಒಮ್ಮೆ ಗೆಳತಿಯತ್ತ ನೋಡಿ ಹೊರಗೆ ಹೊರಟಳು ಮಂದಾರ. ಅವಳು ಹೋದ ಮೇಲೆ ಆಯುಷ್ ಹುಡುಗಿಯತ್ತ ಬಂದು ಅವಳತ್ತ ಬಾಗಿದ್ದ.